ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇತಿಹಾಸವೆಂಬುದು ನಮಗೆ ಪಾಠವನ್ನು ಕಲಿಸುತ್ತದೆ. ಇತಿಹಾಸವನ್ನು ಅರಿಯದವನು ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಹಲವಾರು ಸಮಸ್ಯೆಗಳಿಗೆ ಈಡಾಗುವನು ಎನ್ನುವ ಮಾತವೂ ಸಹ ಅಷ್ಟೇ ಸತ್ಯ. ಯಾಕಂದರೆ ಮಾರ್ಚ್ 23 ಬಹಳಷ್ಟು ಭಾರತದ ಇತಿಹಾಸದಲ್ಲಿ ಒಂದು ಅದ್ಭುತವಾದ ಹೆಮ್ಮೆಯ ದಿನ ಅಂತ ಹೇಳ್ಬೋದು. ನೀವು ಏನು ಈ ಒಂದು 21ನೇ ಶತಮಾನದ ಏನು ಜನರು ಇದ್ದೀವಿ, ಈಗ ಒಂದು ಪೀಳಿಗೆ ಏನು ನಡೀತಾ ಇದೆ, ನಮ್ಮ ಭಾರತದ ಸ್ವತಂತ್ರದ ಹೋರಾಟದ ಒಂದು ಏನಪ್ಪ ವಿಷಯದ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಯಾಕಂದರೆ ಭಾರತದ ಇತಿಹಾಸದಲ್ಲಿ ಈ ಒಂದು ಸ್ವತಂತ್ರ ಹೋರಾಟಕ್ಕೆ ಲಕ್ಷಾಂತರ ಒಂದು ಜನ ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. ಈ ಭಾರತ ಮಾತೆಯ ಮಡಿಲಿಗೆ ತಮ್ಮ ಪ್ರಾಣವನ್ನು ಅರ್ಪಿಸಿದಂತಹ ಒಂದು ಲಕ್ಷಾಂತರ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಅಂಥ ಒಂದು ಭಾರತದ ಮಹಾನ್ ಭಾರತ ಮಾತೆಯ ವೀರ ಪುತ್ರರಲ್ಲಿ ಒಬ್ಬರು ಅಂದರೆ ನಿಮ್ಮೆಲ್ಲರ ನೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರರಂಥ ಭಗತ್ ಸಿಂಗ್. ಅವರ ಹೆಸರನ್ನು ತೆಗೆದುಕೊಂಡ ಕ್ಷಣವೇ ನಮ್ಮೆಲ್ಲರ ಮೈಯಲ್ಲಿ ರೋಮಾಂಚನವನ್ನು ಉಂಟು ಮಾಡ್ತದೆ. ಯಾಕಂದರೆ ಕೇವಲ 23 ವರ್ಷದಲ್ಲಿ ಈ ಒಂದು ತಮ್ಮ ಜೀವನವನ್ನು ಈ ಭಾರತ ಮಾತೆಯ ಒಂದು ಮಡಿಲಿಗೆ ಅರ್ಪಿಸಿದಂಥ ಮಹಾನ್ ಸ್ವತಂತ್ರ ಹೋರಾಟಗಾರರು ಅಂತ ಹೇಳ್ಬೋದು. ಈ ಒಂದು ಭಗತ್ ಸಿಂಗ್ ಬಗ್ಗೆ ತಿಳ್ಕೋಬೇಕಂದ್ರೆ ಇವರು ಈ ಒಂದು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಹುಡ್ತಾರೆ. ಒಂದು ತಂದೆ ಹೆಸರು ಕಿಶನ್ ಸಿಂಗ್, ತಾಯಿ ಹೆಸರು ವಿದ್ಯಾವತಿ. ಬಾಲ್ಯದಲ್ಲಿ ಏನಪ್ಪ ಅಂದ್ರೆ ಅವರಿಗೆ ಭಾಳಷ್ಟು ಹುಚ್ಚಿರುತ್ತೆ. ಯಾಕಂದರೆ ಈ ಒಂದು ಬ್ರಿಟಿಷರ ಒಂದು ದೌರ್ಜನ್ಯ, ಅವರ ಒಂದು ಭಾರತದ ಜನರ ಮೇಲಿರ್ತಕ್ಕಂಥ ಸಿಟ್ಟು ಅವರಲ್ಲಿ ಏನಪ್ಪ ಅಂದರೆ ಹೇಗಾದರೂ ಮಾಡಿ ಒಂದು ಭಾರತದಿಂದ ಅವರನ್ನು ಹೊರ ಹಾಕಬೇಕು ಅನ್ನುವಂಥ ಒಂದು ಕನಸನ್ನು ಕಂಡಂಥ ಒಬ್ಬ ಮಹಾನ್ ಸ್ವಾತಂತ್ರ್ಯ ಪ್ರೇಮಿ, ಸ್ವಾತಂತ್ರ್ಯ ಯೋಧ ನಮ್ಮ ಭಗತ್ ಸಿಂಗ್ ಅಂತ ಹೇಳ್ಬೋದು. ಸೆಪ್ಟೆಂಬರ್ 28, 1907 ಜನಿಸಿದಂತಹ ನಮ್ಮ ಭಗತ್ ಸಿಂಗ್ ಭಾಳಷ್ಟು ಏನಪ್ಪ ಅಂದ್ರೆ ದೇಶ ಪ್ರೇಮಿ, ಸ್ವಾತಂತ್ರ್ಯ ಹೋರಾಟದ ಒಂದು ಕಿಚ್ಚು ಉಳ್ಳಂತಹ ವ್ಯಕ್ತಿ ಯಾರಪ್ಪ ಅಂದ್ರೆ ನಿಮ್ಮೆಲ್ಲರ ನೆಚ್ಚಿನ ಭಗತ್ ಸಿಂಗ್. ಇವರು ಏನಪ್ಪ ಅಂದ್ರೆ ನಮ್ಮ 1919ರಲ್ಲಿ ಜಲಿಯನ್ ವಾಲಾಬಾಗ್ ಅನ್ನುವಂಥ ಹತ್ಯಾಕಾಂಡ ಆದಂಥ ಸಂದರ್ಭದಲ್ಲಿ ಒಂದು ಬಾಟಲಿನಲ್ಲಿ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ರಕ್ತಸಿತ ಮಣ್ಣನ್ನು ಏನಪ್ಪ ಅಂದ್ರೆ ತುಂಬಿಟ್ಟುಕೊಂಡು ಈ ಬ್ರಿಟಿಷರನ್ನು ನಮ್ಮ ಭಾರತ ದೇಶದಿಂದ ಒದ್ದೋಡಿಸಬೇಕು ಅನ್ನೋಂಥ ಒಂದು ನಿರ್ಣಯವನ್ನು ಕಂಡಂಥ ಮಹಾನ್ ಏನಪ್ಪ ಅಂದ್ರೆ ಹೋರಾಟಗಾರರು ಈ ನಿಮ್ಮೆಲ್ಲರ ನೆಚ್ಚಿನ ಭಗತ್ ಸಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅನ್ನುವಂಥ ಏನು 3 ಹೆಸರುಗಳಿದಾವಲ್ಲ, ಇವು ಭಾರತದ ಏನಪ್ಪ ಅಂದ್ರೆ ವಜ್ರಗಳಂತ ಹೇಳ್ಬೋದು. ಭಾರತದ ಇತಿಹಾಸದಲ್ಲಿ ಕೆಲವು ಹೆಸರುಗಳನ್ನು ತಗೊಂಡು ನಾವೆಲ್ಲರೂ ಏನು ಮಾಡ್ತೀವಿ ಅಂದರೆ ಹೇಳ್ತಾ ಇರ್ತೀವಿ. ಬಟ್ ಅದ್ವಿತೀಯವಾದಂಥ ಒಂದು ಯುವಕರಲ್ಲಿ ಪ್ರೇರಣೆಯಾದಂಥ ಒಬ್ಬ ವ್ಯಕ್ತಿ ಅಂದರೆ ಯಾರಾದರೂ ಇದ್ದರೆ ಅದು ಭಗತ್ ಸಿಂಗ್ ಅಂತ ಹೇಳ್ಬೋದು. ಯಾಕಂದರೆ ಇವರು ಏನು ಮಾಡ್ತಾರೆ ಅಂದರೆ ಮುಂದಿನ ಹಂತಗಳಲ್ಲಿ HRA ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅನ್ನುವಂಥ ಏನಪ್ಪ ಅಂದ್ರೆ ಆಜಾದ್ ಕಟ್ಟಿದಂತಹ ಈ ಒಂದು ಪಡೆ ಏನಿದೆಯಲ್ಲ ಅದನ್ನು ಸೇರಿ ಹೋರಾಟ ಮಾಡಿದಂಥ ಒಬ್ಬ ಮಹಾನ್ ಕ್ರಾಂತಿಕಾರಿಗಳು. ಈ ಬ್ರಿಟಿಷರು ಅದರಲ್ಲಿ ಭಾರತದ ಮೇಲೆ ದೌರ್ಜನ್ಯ ಎಸಗಿದಂತಹ ಸ್ಯಾಂಡರ್ಸ್ ಅನ್ನುವಂಥ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಗುಂಡಿಕ್ಕಿ ಕೊಂದಿರುವಂಥ ಆರೋಪವೂ ಸಹ ಅವ್ರ ಮೇಲೆ ಇತ್ತು. ಅದರಿಂದಲೇ ಸಹ ಏನಪ್ಪ ಅಂದ್ರೆ ಅವರಿಗೆ ನೇಣುಗಂಬದ ಶಿಕ್ಷೆ ಸಹ ಆಗಿತ್ತು. ಅದಕ್ಕಿಂತ ಮೊದಲು ಈ ಹೋರಾಟವನ್ನು ಅರಿತಂಥ ಬ್ರಿಟಿಷರು ಈ ಹುಲಿಯನ್ನು ಏನಪ್ಪ ಅಂದ್ರೆ ಈ ಭಗತ್ ಸಿಂಗನನ್ನು ಹೇಗಾದರೂ ಮಾಡಿ ಹಿಡಿಬೇಕು, ಮಟ್ಟ ಹಾಕಬೇಕು ಅನ್ನುವಂಥ ಏನಪ್ಪ ಅಂದ್ರೆ ಬ್ರಿಟಿಷರ ಏನಪ್ಪ ಅಂದ್ರೆ ದೊಡ್ಡ ಮಹದಾಶೆ ಆಗಿತ್ತು. ಆ ಆಸೆ ಏನಪ್ಪ ಅಂದ್ರೆ ಇವತ್ತು ಪೂರ್ಣಗೊಂಡಿತು ಅಂತ ಹೇಳ್ಬೋದು. ಇವತ್ತಿನ ದಿನ ಏನಂದ್ರೆ ನಾವೆಲ್ಲರೂ 1931 ಮಾರ್ಚ್ 23 ದಿನ ನಮ್ಮೆಲ್ಲರಿಗೆ ಭಾಳಷ್ಟು ಏನಪ್ಪ ಅಂದ್ರೆ ಪ್ರೇರಣಾದಾಯಕ ವ್ಯಕ್ತಿ ಭಗತ್ ಸಿಂಗ್ ಗಲ್ಲಿಗೇರಿದಂತಹ ದಿನ, ಹುತಾತ್ಮ ದಿನ ಅಂಥೇಳಿ ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಯಾಕಂದರೆ ದೇಶಕ್ಕೆ ಏನಾದರೂ ಕೊಡಬೇಕು, ದೇಶಕ್ಕೆ ಏನಾದರೂ ಮಾಡಬೇಕು, ದೇಶ ನನಗೇನು ಮಾಡಿತು ಎನ್ನುವುದರ ಒಂದು ಅರಿವು ಏನು ಇಟ್ಕೊಂಡಿವಿ, ನಾವು ದೇಶಕ್ಕೆ ಏನು ಮಾಡಿದ್ವಿ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ದಿನಮಾನಗಳಲ್ಲಿ. ಯಾಕಂದ್ರೆ ಭಾರತ ಅನ್ನುವಂಥ ಒಂದು ದೇಶ ಇವತ್ತು ವಿಶ್ವ ಗುರುವಾಗುತ್ತಾ ಮತ್ತು
ಅಭಿವೃದ್ಧಿ ಹೊಂದಿದ ದೇಶವಾಗುತ್ತಾ ಏನಪ್ಪ ಅಂದ್ರೆ ಸಾಗಿದೆ. ಇವತ್ತು ಎಲ್ಲ ರಂಗಗಳಲ್ಲಿ ಭಾರತ ಅಭಿವೃದ್ಧಿ ಹೊಂದಿದೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ನಮ್ಮ ಈ ಸ್ವತಂತ್ರ ಸೇನಾನಿಗಳು ಅವತ್ತೇನು ಬ್ರಿಟಿಷರನ್ನು ಹೊರಹಾಕಬೇಕು ಅನ್ನುವಂಥ ಒಂದು ಒಳ್ಳೆಯವಂಥ ಗುರಿಯನ್ನಿಟ್ಟುಕೊಂಡು ಏನು ಯಶಸ್ಸನ್ನು 1947 ಆಗಸ್ಟರಲ್ಲಿ 15ರಲ್ಲಿ ಕಂಡ್ರಲ್ಲ, ಆ ಒಂದು ಏನಪ್ಪ ಅಂದ್ರೆ ಅದರ ಒಂದು ಪ್ರತಿಫಲ ಅಂತ ಹೇಳ್ಬಹುದು. ಯಾಕಂದರೆ ಒಂದು ದೆಹಲಿಯ ಒಂದು ಅಸೆಂಬ್ಲಿಯಲ್ಲಿ ಏನು ಮಾಡ್ತಾರಂದ್ರೆ ಈ ಒಂದು ಪ್ರತಿಭಟನೆಯನ್ನು ಒಂದು ಮುಖ್ಯವಾಗಿಟ್ಟುಕೊಂಡು ಬಾಂಬನ್ನು ಎಸೆಯುತ್ತಾ ನಮ್ಮ ಭಗತ್ ಸಿಂಗ್ ಅವರು ಇಂಕ್ವಿಲಾಬ್ ಜಿಂದಾಬಾದ್ ಅನ್ನುವಂಥವರು ಮಹತ್ವದಂಥ ಘೋಷಣೆ, ಭಾರತ್ ಮಾತಾ ಕಿ ಜೈ ಅನ್ನುವಂಥ ಒಂದು ಮಹಾನ್ ಏನಪ್ಪ ಅಂತ ದೇಶ ಪ್ರೇಮದ ಒಂದು ಘೋಷಣೆಗಳೊಂದಿಗೆ ಒಂದು ಬಾಂಬನ್ನು ಎಸೆತಾರೆ. ಅವರು ಯಾರನ್ನೂ ಕೊಲ್ಲುವ ಉದ್ದೇಶವೂ ಸಹ ಅವರಲ್ಲಿ ಆಗಿರಲಿಲ್ಲ. ಯಾಕಂದರೆ ಅವರು ಮೊದಲು ಮಹಾತ್ಮ ಗಾಂಧೀಜಿಯವರು ದೊಡ್ಡ ಅಭಿಮಾನಿ ಸಹ ಆಗಿದ್ದರು. ಅವರು ಏನಪ್ಪ ಅಂದ್ರೆ ಒಂದು ತಿರುವು ಏನಂದ್ರೆ ಒಂದು ರಕ್ತದಿಂದ ಇನ್ನೊಂದು ಏನಪ್ಪ ಅಂದ್ರೆ ಈ ಒಂದು ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡಬೇಕು, ಬ್ರಿಟಿಷರಿಗೆ ಅವ್ರದ್ದೇ ಆದಂಥ ಒಂದು ಪಾಠದಲ್ಲಿ ನಾವು ಪಾಠ ಕಲಿಸಿ ಅವ್ರನ್ನ ಹೊರಗೆ ಹಾಕಬೇಕು ಅನ್ನೋಂಥ ಒಂದು ಉದ್ದೇಶವನ್ನು ಹೊಂದಿದಂಥ ಮಹಾನ್ ವ್ಯಕ್ತಿಗಳು ಭಗತ್ ಸಿಂಗ್ ಏನಪ್ಪ ಅಂದ್ರೆ ನಮ್ಮೆಲ್ಲರಿಗೆ ಹೆಂಗೆ ಆದರ್ಶ ಆಗ್ತಾರಂದ್ರೆ, ಅವರು ಇನ್ನೇನು ನಾಳೆನೋ ಏನಪ್ಪ ಅಂದ್ರೆ ನೇಣುಗಂಬಗೆ ಇರುವಂಥ ಆ ಸಂದರ್ಭದಲ್ಲಿ ಒಂದು ಲೆನಿನ್ ಬಗ್ಗೆ ಒಂದು ಪುಸ್ತಕವನ್ನು ಓದ್ತಾರೆ. ಈ ದೇಶದ ಯುವಕರಿಗೆ ಒಂದು ಸ್ಫೂರ್ತಿಯನ್ನು, ಪ್ರೇರಣಾದಾಯಕ ಮಾತುಗಳನ್ನು ಏನಪ್ಪ ಅಂದ್ರೆ ಮೂಡಿಸುವಂಥ ಏನಪ್ಪ ಅಂದ್ರೆ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದೇನು ಸಾಮಾನ್ಯ ವ್ಯಕ್ತಿತ್ವ ಅಲ್ಲ. ಜೈಲಿನಲ್ಲಿ ಇದ್ದಾಗಲೂ ಸಹ ಹಲವಾರು ಕ್ರಾಂತಿಕಾರಿಗಳ ಪುಸ್ತಕಗಳನ್ನು ಓದಿ ಜ್ಞಾನಾರ್ಜನೆಯನ್ನು ಮಾಡಿಕೊಂಡಂತಹ ವ್ಯಕ್ತಿ ನಮ್ಮ ಭಗತ್ ಸಿಂಗ್ ಅವ್ರನ್ನ ಗಲ್ಲಿಗೇರಿಸಬೇಕಾದ್ರೆ ಬ್ರಿಟಿಷ್ ಅಧಿಕಾರಿಗಳು ನಿಮ್ಮ ಕೊನೆಯ ಆಸೆ ಏನಂತ ಹೇಳಿ ಕೇಳ್ತಾರೆ. ಆವಾಗ ನಮ್ಮೆಲ್ಲರ ಏನಪ್ಪ ಅಂದ್ರೆ ಕಣ್ಣಲ್ಲಿ ಕಣ್ಣೀರು ಬರ್ತಾವ್ರ ಮಾತುಗಳನ್ನು ಕೇಳಿ ಏನು ಹೇಳ್ತಾರಂದರೆ, ನಮ್ಮನ್ನು ನೇಣುಗಂಬಕ್ಕೆ ಏರಿಸಬೇಕಾದ್ರೆ ನಮ್ಗೆ ಒಂದು ಅವಕಾಶ ಕೊಡಿ, ಭಾರತ್ ಮಾತಾ ಕಿ ಜೈ, ಇಂಕ್ವಿಲಾಬ್ ಜಿಂದಾಬಾದ್, ಕ್ರಾಂತಿ ಚಿರಯುವವಾಗಲಿ ಅಂಥೇಳಿ ಹೇಳಲಿಕ್ಕೆ ಅವಕಾಶ ಕೊಡ್ಬೇಕಂತ ಹೇಳ್ತಾರೆ. ನೀವು ಏನಾದರೂ ಆಗಿದ್ರೆ ಅಂದ್ರೆ ತಿನ್ನಲಿಕ್ಕೆ, ಉಣ್ಲಿಕ್ಕೆ, ನಮ್ಮ ತಾಯಿ ತಂದೆ ಹೆಂಡತಿಯನ್ನು ನೋಡಲಿಕ್ಕೆ ಅವಕಾಶವನ್ನು ಕೇಳ್ತಾ ಇದ್ವೇನೋ. ಬಟ್ ಆದರೆ ಈ ನಿಸ್ವಾರ್ಥವಂಥ ಮನಸ್ಸುಗಳಿದ್ದಾವೆಲ್ಲ, ಇಂಥ ಒಂದು ಮಹಾತ್ಮರು, ಮಹಾನ್ ಸ್ವತಂತ್ರ ಯೋಧರು ಈ ಭಾರತ ಮಾತೆಯ ಮಡಿಲಲ್ಲಿ ಹುಟ್ಟದೆ ಇನ್ನೆಲ್ಲೂ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ಬೋದು. 1931 ಮಾರ್ಚ್ 24ಕ್ಕೆ ಅವ್ರನ್ನ ಆ್ಯಕ್ಚುಲಿ ಏನಪ್ಪ ಅಂದರೆ ನೇಣುಗಂಬಕ್ಕೆ ಏರಿಸುವಂಥ ನಿಗದಿಯನ್ನು ಮಾಡಿದರು. ಆದರೆ ಆ ಒಂದು ಪಂಜಾಬ್ ಪ್ರಾಂತ್ಯದಲ್ಲಿ ಲಾಹೋರ್ನಲ್ಲಿ ಏನಪ್ಪ ಅಂದ್ರೆ ದೊಡ್ಡ ಪ್ರತಿಭಟನೆಗಳು ಏನಪ್ಪ ಅಂದ್ರೆ ಏರ್ಪಡುತ್ತವೆ. ಸುಮಾರು ಜನ ಅವ್ರನ್ನ ಏರಿಸ್ತಾರೆ ಅಂದರೆ ವಿರೋಧವೂ ಸಹ ಅಷ್ಟೇ ವ್ಯಕ್ತವಾಗುತ್ತದೆ. ಇಂಥ ಮಹಾನ್ ಕ್ರಾಂತಿಕಾರಿಗಳ ಉಳಿಸ್ಕೋಬೇಕು ಅನ್ನುವಂಥ ಏನಪ್ಪ ಅಂದ್ರೆ ಕಿಚ್ಚು ನಮ್ಮೆಲ್ಲರಲ್ಲಿ ಹುಟ್ಟುತ್ತದೆ. ಆದರೆ ದುರದೃಷ್ಟವಶಾತ್ ಬ್ರಿಟಿಷರು ಹೇಗಾದರೂ ಮಾಡಿ ಈ ಕ್ರಾಂತಿಯ ಕಿಡಿಗಳನ್ನು ಅಡಗಿಸಬೇಕಂಥೇಳಿ ಮಟ್ಟ ಹಾಕಬೇಕಂಥೇಳಿ ಏನೋ ಅವ್ರ ಮನಸ್ಸಿನಲ್ಲಿ ಇತ್ತು ಗೊತ್ತಿಲ್ಲ. ಆದರೆ ಅವರು ನೇಣುಗಂಬಕ್ಕೆ ಇರುವಂಥ ಸಂದರ್ಭದಲ್ಲಿ ತಮ್ಮ ಕೈಗಳನ್ನು ಬಿಚ್ಚಿ ಇಂಕ್ವಿಲಾಬ್ ಜಿಂದಾಬಾದ್, ಭಾರತ್ ಮಾತಾ ಕಿ ಜೈ ಅನ್ನುತ್ತಲೇ ತಾವೇ ಸ್ವತಃ ಆ ನೇಣುಗಂಬದ ಹಗ್ಗವನ್ನು ತಮ್ಮ ಕೊರಳಿಗೆ ಹಾಕಿಕೊಂಡು, ನಾವು ಇನ್ನೂ 7 ಜನ್ಮ 10 ಜನ್ಮ ಎತ್ತಿದರೂ ಭಾರತ ಮಾತೆಯ ಈ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸ್ತೀವಿ ಅಂತ ಹೇಳ್ತಾ ಏನಪ್ಪ ಅಂದ್ರೆ ಈ ದೇಶಕ್ಕೆ, ಭಾರತ ಮಾತೆಗೆ ಪ್ರಾಣವನ್ನು ಅರ್ಪಿಸಿದ್ರಲ್ಲ, ಅದೆಲ್ಲರಿಗೂ ಏನಪ್ಪ ಅಂದರೆ ಇವತ್ತಿನ ಯುವ ಜನಾಂಗಕ್ಕೆ, ಯುವ ಶಕ್ತಿಗೆ ಸ್ಫೂರ್ತಿದಾಯಕವಾಗಿದೆ ಅಂಥೇಳಿ ಹೇಳ್ಬೋದು. ಇವತ್ತಿನ ದಿನ ಆ ವೀರ ಕ್ರಾಂತಿಕಾರಿಗಳನ್ನು ನೇಣುಗಂಬಕ್ಕೆ ಏರಿಸಿದಂತಹ ಹುತಾತ್ಮರ ದಿನ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಈ ದೇಶ ಪ್ರೇಮ, ದೇಶಭಕ್ತಿ, ಈ ದೇಶಕ್ಕಾಗಿ ಏನಾದರೂ ಮಾಡಬೇಕು, ನಮ್ಮದೇ ಆದಂಥ ಏನಪ್ಪ ಅಂದ್ರೆ ಕೊಡುಗೆಯನ್ನು ನಾವೆಲ್ಲರೂ ಕೊಡುಗೆ ನೀಡಿ ನಮ್ಮ ಭಾರತ ದೇಶವನ್ನು ಇನ್ನೂ ಮಹಾನ್ ಎತ್ತರಕ್ಕೆ, ಮಹಾನ್ ದೇಶವನ್ನಾಗಿ ಮಾಡುವುದರಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ನನ್ನ ಈ ಭಗತ್ ಸಿಂಗ್ ಅವ್ರ ಬಗ್ಗೆ ಮಾತುಗಳನ್ನು ಹೇಳಿದ್ದೀನಿ. ಎಲ್ರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ್.